ನಿರ್ವಿಘ್ನಂ ಕುರ್ಮೇದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಎಲ್ಲ ಪರಿಹರಿಸುವಂಥವನು ಮತ್ತು ಎಲ್ಲ ಪೂಜೆಗಳಲ್ಲಿಯೂ ಆದಿಯಾಗಿ ಪೂಜಿಸಲ್ಪಡುವಂತಹ ಮಹಾಗಣಪತಿ. ಆ ಮಹಾಗಣಪತಿ ನಗರದಲ್ಲಿ ಇರುವಂತಹ ಪ್ರಸನ್ನ ಮಹಾಗಣಪತಿಯ 32ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ವೈಭವಪೂರ್ಣವಾಗಿ ಮತ್ತು ಶ್ರದ್ಧಾಭಕ್ತಿಗಳಿಂದ ನೆರವೇರಿದ ಮಹಾಗಣಪತಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಮತ್ತು ಅಲಂಕಾರ ಮಾಡಲಾಗಿದೆ. ವಿಶೇಷ
ವಿಶೇಷವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಇವತ್ತು ಮಹಾಗಣಪತಿ ಆ ಒಂದು ಸುವರ್ಣ ಲೇಪಿತ ಆ ಒಂದು ಕವಚವನ್ನು ಧರಿಸಿ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತು ಏನೇನು ಸೇವೆಯನ್ನು ಮಹಾಗಣಪತಿಗೆ ಸಮರ್ಪಣೆ ಮಾಡಿದ್ದೀರಿ, ಈ ದೇವಸ್ಥಾನದ ವಿಶೇಷತೆ ಏನು, ಎಷ್ಟು ವರ್ಷದಿಂದ ಇಲ್ಲಿ ಸೇವೆಗಳು ನಡೀತಾ ಇದ್ದಾವೆ? ಈ ದೇವಸ್ಥಾನ 32 ವರ್ಷಗಳಾಯಿತು ಪ್ರತಿಷ್ಠಾಪನೆಯಾಗಿ. ಪ್ರಸನ್ನ ವಿನಾಯಕ ದೇವಸ್ಥಾನ, ಬಲಮುರಿ ದೇವಸ್ಥಾನ. ಈ ಜಾಗದಲ್ಲಿ ನಮ್ಮ ಹೌಸಿಂಗ್ ಸೊಸೈಟಿನವರು ರೆಮ್ಕೋ ಹೌಸಿಂಗ್ ಸೊಸೈಟಿನವರು ಕೊಟ್ಟಿದ್ದರು ಲ್ಯಾಂಡು. ಅದನ್ನು ನಾವು 1992ರಲ್ಲಿ ದೇವಸ್ಥಾನವನ್ನು ಕಟ್ಟಿ ದೇವರನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರಸನ್ನ ವಿನಾಯಕ ಗಣಪತಿ ದೇವಸ್ಥಾನದ 32ನೇ ವರ್ಷದ ವಾರ್ಷಿಕೋತ್ಸವ. 32 ವರ್ಷ ತುಂಬಿದ್ರಿಂದ 32 ವರ್ಷದ್ದು ಈ ಬಾರಿ 32 ಗಣಪತಿ ಹೋಮಗಳನ್ನ ಆಚರಣೆ ಮಾಡಿ ಈ ದಿನ ಎಲ್ಲರಿಗೂ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಎಲ್ಲ ಇಟ್ಕೊಂಡು ಈ ದೇವಸ್ಥಾನದ ಆಶೀರ್ವಾದದಲ್ಲಿ ವಿಜಯನಗರ ಕ್ಷೇತ್ರ ಚೆನ್ನಾಗಿದೆ. ಈಗಾಗಲೇ ಆಡಳಿತ ಮಂಡಳಿಯವರು ಹೇಳಿದರು 32 ವಿಧವಾಗಿರ್ತಕ್ಕಂತಹ ಗಣಪತಿ ಆರಾಧನೆ ಮಾಡುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥದ್ದು. ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರವಾಗಿ 32 ಗಣಪತಿಗಳಲ್ಲಿ ವಿಧವಾಗಿರ್ತಕ್ಕಂತಹ ಒಂದು ಅಭಿಷ್ಟವನ್ನು ಪೂರೈಸುವಂತಹ ಗಣಪತಿ ಅಂತೇಳಿ ಹೇಳುತ್ತಾರೆ. ಹಾಗಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂತಹ 32 ಗಣಪತಿಗಳ ಹೆಸರಿನಲ್ಲಿ ಹೋಮ ನಡೆದಿರುವಂಥದ್ದು ಮತ್ತು ಪೂಜೆ ನೆರವೇರುವಂಥದ್ದು. ಇಲ್ಲಿ ಅರ್ಚಕ ಬಂಧುದವರಿದ್ದಾರೆ, ಅವರು ಏನು ಹೇಳ್ತಾರೆ ನಮಸ್ಕಾರ. ಈ 32 ಗಣಪತಿಯ ಆರಾಧನೆ ಅಂದರೆ ಭಾಳ ವಿಶೇಷ, ಎಲ್ಲ ಬಹಳ ಅಪರೂಪ ಕೂಡ ಇದೆ. ಎಲ್ಲ ಕಡೆಯಲ್ಲೂ ಈ ಹೋಮ ಮಾಡೋದು ದೇವಸ್ಥಾನದಲ್ಲಿ ನೆರವೇರಿಸಿದ್ರೆ ಈ ದೇವಸ್ಥಾನದ ಈ ವರ್ಷದ ಶುಭ ವಾರ್ಷಿಕೋತ್ಸವದಲ್ಲಿ ಬಹಳ ವಿಜೃಂಭಣೆಯಾಗಿ ನೆರವೇರಿದೆ. ಇದೇ ವರ್ಷ ಪ್ರತಿ ವರ್ಷ ಕೂಡ ಅಭಿವೃದ್ಧಿ ಪಡ್ಕೊಂಡು ದೇವರ ಒಂದು ಆಶೀರ್ವಾದ, ದೇವರ ಒಂದು ಕೃಪೆ ಎಲ್ಲರ ಮೇಲೂ ಬೀರ್ತಾ ಇದೆ. ಈ ಒಂದು ವರ್ಷ ಅಭಿವೃದ್ಧಿ ಆಗ್ತಾ ಇರೋದು ಒಂದು ಶುಭ ಸಂಕೇತ. ಈ ವರ್ಷ ಬೆಳಗಿನ ಜಾವದಿಂದ ದೇವರಿಗೆ ವಿಶೇಷವಾದ ಪೂಜೆ ಆಮೇಲೆ ಪುನಸ್ಕಾರಗಳು ಎಲ್ಲ ನೆರವೇರಿ, ಹೋಮಾದಿಗಳೆಲ್ಲ ನೆರವೇರಿ 32 ಗಣಪತಿಗಳ ವಿಶೇಷವಾದಂಥ ಹೋಮದ ಆಹುತಿಯಾಗಿ ತುಪ್ಪದಲ್ಲಿ ಆಹುತಿಯಾಗಿ ಸಮರ್ಪಿಸಿ ಹೋಮ ಎಲ್ಲ ನಡೆದಿದೆ. ಮಹಾಮಂಗಳಾರತಿಯಾಗಿದೆ. ಈ ಸುತ್ತಮುತ್ತಲಿನ ಜನಗಳೆಲ್ಲ ಪ್ರತಿದಿನ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡಿ ಸ್ವಾಮಿ ನೋಡ್ಕೊಂಡು ಹೋದ್ರೆ ಅವ್ರಿಗೆ ನೆಮ್ಮದಿ. ಇಲ್ದಿರಿದ್ರೆ ಅವರು ಏನೋ ಒಂದು ಅಕ್ಕಾಬಿಟ್ಟೆ ಸ್ವಾಮಿ ಏನೋ ತಪ್ಪಾಯಿತು ನಮ್ಮದು ಅಂತ ಸಾಯಂಕಾಲದೊಳಗಾಗಿ ಬೀಗ ಹಾಕಿದ್ರು ಕೂಡ ಬಂದು ದೇವರ ಗೇಟನ್ನಾದರೂ ನಮಸ್ಕಾರ ಮಾಡಿಕೊಂಡು ಅಲ್ಲಿ ವಿಭೂತಿ ಇರ್ತಕ್ಕಂಥ ಅಂತ ಏನೋ ಇಟ್ಕೊಂಡು ಹೋಗ್ತಾರೆ. ಆ ಒಂದು ಪರಿಪೂರ್ಣವಾದಂಥ ಅನುಗ್ರಹ ಕೊಡೋದು. ಅದರಿಂದ ಆದ ಶಾಪಗ್ರಸ್ತಕ ನೋಡಿದರೆ ಅಂದು